ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಫ್ರಿಡ್ಜೆಲ್ಲ ಕ್ಲೀನ್ ಮಾಡೋದಿತ್ತು. ಫ್ರಿಡ್ಜೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಇನ್ನು ನೈಟ್ ಹೊತ್ತೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇವಾಗ ಹೆಂಗಿದ್ರು ಸಂಡೇ ಇದೆಯಲ್ವಾ, ಎಲ್ಲೋ ಹಾಲಿಡೇಸ್ ಇರೋದ್ರಿಂದ ಟೈಮ್ ತುಂಬ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತುಂಬ ಎಲ್ಲ ಗಲೀಜಾಗಿಬಿಟ್ಟಿತ್ತು. ಡೀಪ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ನನಗೆ ತಂದು ಇಟ್ಬಿಟ್ಟಿದ್ದೆ. ಅದೆಲ್ಲನೂ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ಅದು 2026 ಅಂತೂ ಹತ್ರನೇ ಬಂತು. ಒಂದು ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ ಅಂದಾಗ ನಾವು ಒಂದಿಷ್ಟು ಲಿಸ್ಟ್ನ ಮಾಡ್ಕೊಂಡಿರ್ತೀವಿ. ನಾನು ಈ ವರ್ಷ ಈ ರೀತಿಲಿ ಚೇಂಜ್ ಆಗಬೇಕು, ಈ ರೀತಿ ಒಂದು ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟು ಒಂದು ಗುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡ್ಕೋತಾ ಹೋಗಬೇಕು ಅನ್ನೋ ಒಂದು ಲಿಸ್ಟ್ ಅಂತೂ ಎಲ್ಲರೂ ಮಾಡ್ಕೊಂಡಿರ್ತೀವಿ. ತುಂಬ ಒಂದು ಕೋಪ ಜಾಸ್ತಿ ಇದೆ ಅಂದರೆ ಅದನ್ನು ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟ್ ಇಯರ್ ಏನೋ ಒಂದು ಚೆನ್ನಾಗಿ ಲೈಫ್ನ ಲೀಡ್ ಮಾಡಬೇಕು, ಒಂದು ವರ್ಷ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋ ಯೋಚನೆ ಅಂತೂ ಎಲ್ಲರ ತಲೆಯಲ್ಲೂ ಬಂದೇ ಇರುತ್ತೆ ಅಲ್ವಾ. ನಾವೆಷ್ಟು ಅದನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇಷ್ಟು ವರ್ಷ ನಾವು ಈ ವರ್ಷ ಎಲ್ಲನೂ ವೇಸ್ಟ್ ಮಾಡಿದ್ದೀನಿ ಅಂತ ಅಂದಾಗ ನೆಕ್ಸ್ಟು ನಾನು ಹೊಸ ವರ್ಷದಲ್ಲಿ 2026 ಆದಷ್ಟು ಅದನ್ನೆಲ್ಲನೂ ಯುಟಿಲೈಸ್ ಮಾಡ್ಕೋತೀನಿ ಅನ್ನೋ ಒಂದು ಲಿಸ್ಟ್ ಅಂತೂ ಎಲ್ಲರೂ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಒಂದು ಹೊಸ ದಿನ ಸ್ಟಾರ್ಟ್ ಆಗ್ತಿದೆ, ಒಂದು 1ನೇ ತಾರೀಕು ಸ್ಟಾರ್ಟ್ ಆಗ್ತಿದೆ ಅಂತ ಅಂದಾಗ ತುಂಬ ಎಕ್ಸೈಟ್ಮೆಂಟಿಂದ ಏನೋ ಒಂದು ಕರೆಕ್ಟಾಗಿ ನಾನು ಇದೇ ರೀತಿ ಫಾಲೋ ಮಾಡ್ತೀನಿ ಅಂತ ಫಾಲೋ ಮಾಡ್ಕೋತಾ ಹೋಗ್ತೀವಿ. ಬಟ್ ಅದೇ ದಿನ ಮಾಡಿಬಿಟ್ಟು ಅದು ತುಂಬ ಸಲ ಬ್ರೇಕ್ ಮಾಡುವಂಥ ಸಿಚುಯೇಷನ್ ಬಂದುಬಿಡುತ್ತೆ. ಒಂದಿನ 2 ದಿನ ತುಂಬ ಖುಷಿ ಇರುತ್ತೆ, ಒಂದು ಹುಮ್ಮಸ್ಸಿಂದ ಸ್ಟಾರ್ಟ್ ಮಾಡ್ತೀವಿ, ಇದನ್ನು ನಾನು ಬಿಡೋದಿಲ್ಲ, ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಕೋತಾ ಮುಂದೆ ಹೋಗ್ತೀನಿ ಅಂತ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ನಿಂದ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಒಂದು 15 ದಿನ ಆಗಿರ್ಬೋದು, ಒಂದು 10 ಡೇಸ್ ಆಗಿರ್ಬೋದು. ಆಮೇಲೆ ಕಂಪ್ಲೀಟ್ ಮಾಡ್ದೇ ಬ್ರೇಕ್ ಮಾಡುವಂಥ ಸಿಚುಯೇಷನ್ನು ತುಂಬ ಸಲ ನಡೆದಿರುತ್ತೆ. ನಾವೆಲ್ಲನೂ ಬರ್ಕೋತೀವಿ ಅಷ್ಟೇ, ಅದನ್ನು ಯಾವುದನ್ನು ನಾವು ಕಾರ್ಯರೂಪಕ್ಕೆ ತರುವಂಥ ಕೆಲಸನೇ ಮಾಡಲಿಕ್ಕೆ ಹೋಗೋದಿಲ್ಲ. ಆದಷ್ಟು ನಾನು ಈ ವರ್ಷ ಅದೆಲ್ಲನೂ ಬಿಟ್ಟು ಒಂದು ಕರೆಕ್ಟಾಗಿ ಕೆಲಸನ ಮಾಡ್ಕೋತಾ ಹೋಗ್ತೀನಿ. ನಾನೇನು ಲಿಸ್ಟ್ನ ಮಾಡ್ಕೊಂಡಿದ್ದೀನಿ ಅದನ್ನು ಕಂಪ್ಲೀಟ್ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಅದರಲ್ಲಿ ಫಸ್ಟು ಪಾಯಿಂಟ್ ಏನು ಅಂತ ಅಂದರೆ, ನಾವು 2026 ಈ ರೀತಿ ಒಂದು ಒಳ್ಳೆ ಬದಲಾವಣೆ ಅಂತೂ ಮಾಡ್ಕೋತಾ ಹೋದಷ್ಟು ಒಂದು ಒಳ್ಳೆ ರೀತಿಯ ಚೇಂಜಸ್ ಅಂತೂ ಆಗೇ ಆಗುತ್ತೆ. ನಾವೇನೂ ಬದಲಾಗೋದಿಲ್ಲ, ನಾನು ಹೇಗಿದ್ದೀನಿ ಹಾಗೇ ಇರ್ತೀನಿ ಅಂತ ಅಂದರೆ ಏನೋ ಒಂದು ಚೇಂಜಸ್ ಅನ್ನೋದು ಆಗೋದೇ ಇಲ್ಲ ಅಲ್ವಾ. ಏನೋ ಒಂದು ನಾವು ಹೇಗಿದ್ದೀನಿ ಹಾಗೇ ಇರ್ತೀನಿ ಅಂತ ಅಂದರೆ ಅದು ಹಾಗೇ ಮುಂದೆ ಹೋಗ್ತಿರುತ್ತೆ. ಒಳ್ಳೆ ಚೇಂಜಸ್ ಅನ್ನೋದು ಮಾಡ್ಕೋತೀನಿ, ಏನೋ ಒಂದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ನನ್ನ ಕೆಲಸವಂತ ನಾವು ಯಾವಾಗ ಮುಂದೆ ಹೋಗ್ತೀವಿ ಆವಾಗಲೇ ನಮಗೇನೋ ಒಂದು ಒಳ್ಳೆ ರೀತಿಯ ಚೇಂಜಸ್ ಅನ್ನೋದು ಆಗೇ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಅಂದರೆ, ಡೈರಿ ಬರೆಯುವಂಥ ಅಭ್ಯಾಸ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ನಾವು ಯಾವಾಗ ಡೈರಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ನಾವು ಮುಂದೆ ಒಂದಿನ ತೆಗೆದು ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ, ಏನೋ ಒಂದು ಅವತ್ತಿನ ದಿನ ನಾನು ಈ ರೀತಿ ಖುಷಿಯಾಗಿದ್ದೆ, ನಾನು ಈ ರೀತಿ ತುಂಬ ಬೇಜಾರಾಗಿದ್ದೆ, ಈ ರೀತಿ ಕೆಲಸ ಮಾಡಿದ್ದೆ ಅಂತ ನಾವು ಯಾವಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಲಿಸ್ಟ್ ಮಾಡ್ತಾ ಹೋಗ್ತೀವಿ, ಮುಂದಿನ ವರ್ಷ ಅದನ್ನು ತೆಗೆದು ನೋಡಿದಾಗ ಎಷ್ಟು ಮೆಮೊರಿ ಅಂತ ಅಂದರೆ ತುಂಬಾ ಖುಷಿ ಕೊಡುತ್ತೆ. ನಾನು ಇವತ್ತು ಆ ದಿನ ಈ ರೀತಿ ಇದ್ದೆ, ನಾನೆಲ್ಲನೂ ಲಿಸ್ಟ್ ಮಾಡಿದ್ದೆ ಅಂತ ಎಷ್ಟು ಒಂದು ಒಳ್ಳೆ ರೀತಿ ಫೀಲ್ ಕೊಡುತ್ತೆ ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ. ನಾವು ಯಾವಾಗ ಡೈರಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ನಮಗೆ ಆದಷ್ಟು ಮರವು ಅನ್ನೋದು ಕಮ್ಮಿ ಆಗಿಬಿಡುತ್ತೆ. ನಾವು ಮರ್ತೋಗ್ಬಿಡ್ತೀವಿ ಅಂತಲೇ ಅಲ್ವಾ ಒಂದು ಡೈರಿ ಬರಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ನಮಗೆ ತುಂಬ ಒಂದು ಟೆನ್ಷನ್ ಜಾಸ್ತಿ ಇದ್ದಾಗ, ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಾಗ ಅದು ನನಗೆ ನೆನಪು ಬರಲ್ಲ, ಅದಕ್ಕೋಸ್ಕರ ನಾನು ಬರ್ಕೋತಾ ಇದ್ದೀನಿ, ಬರ್ಕೊಂಡ್ರೆ ನನಗೆ ತುಂಬ ಜ್ಞಾಪಕ ಇರುತ್ತೆ ಅಂತ ಅಂದಾಗ ಆದಷ್ಟು ನಾವು ಬರೆಯುವಂಥ ಗುಣನ ಬೆಳೆಸ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಇವಾಗ ನಮಗೇನೋ ಒಂದು ಮನಸ್ಸಲ್ಲಿ ತುಂಬ ಬೇಜಾರಾಗಿದೆ, ಅದನ್ನು ನಾನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಬೇರೆಯವ್ರ ಜೊತೆ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅಂದಾಗ ನಾವು ಯಾವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಅದು ಎಷ್ಟು ಒಂದು ರಿಲ್ಯಾಕ್ಸ್ ಅನ್ನೋದನ್ನು ಕೊಡುತ್ತೆ ಮೈಂಡ್ಗೆ ಅಂತ ಅಂದರೆ ನಮಗೇನೋ ಒಂದು ಟೆನ್ಷನ್ ಅನ್ನೋದು ಕೂಡ ಕಮ್ಮಿ ಆಗುತ್ತೆ. ನಾವು ಯಾರ ಜೊತೆನೂ ಹೇಳ್ಕೊಳ್ಳೋಕ್ಕಾಗದೇ ಹೋಗಿರುವಂಥ ಪ್ರಾಬ್ಲಮ್ನು ಕೂಡ ನಾವು ಬರೆಯುವಂಥ ಗುಣದಿಂದ ಕಮ್ಮಿ ಮಾಡ್ಕೋಬೋದು. ಆದಷ್ಟು ನಾವು ಡೈರಿ ಬರೆಯುವಂಥ ಅಭ್ಯಾಸನ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಟು ಡು ಲಿಸ್ಟ್ನ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಇವಾಗ ಹೌಸ್ ವೈಫ್ಗಳಾದರೆ ಅವ್ರ ಕೆಲಸ ಏನೇನು ಮಾಡಬೇಕು, ಬೆಳಗಿಂದ ಸಂಜೆ ತನಕ ನಾನು ಇಷ್ಟು ಕೆಲಸ ಇದೆ, ಈ ಹೊತ್ತಿಗೆ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ನಾವು ಒಂದು ಲಿಸ್ಟ್ನ ಮಾಡ್ಕೊಳ್ಳುವಂಥದ್ದು. ಮತ್ತು ಕೆಲಸ ಮಾಡ್ತಿದ್ದಾರೆ, ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದಾಗ ಇಷ್ಟರ ಒಳಗಡೆ ನಾನು ಕೆಲಸ ಮುಗಿಸ್ಕೋಬೇಕು ಅಂತ ಆ ಒಂದು ಲಿಸ್ಟ್ನ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಡೈರಿ ಬರೆಯುವಂಥ ಗುಣನ ಬೆಳೆಸ್ಕೊಳ್ಳೋದು ಕೂಡ ಒಂದು ಒಳ್ಳೆ ರೀತಿಯ ಬದಲಾವಣೆಗಂತೂ ಮುಖ್ಯ ಕಾರಣ ಆಗೇ ಆಗುತ್ತೆ. ಎಷ್ಟೋ ಪ್ರಾಬ್ಲಮ್ಗಳು ಕೂಡ ಕಡಿಮೆ ಆಗುತ್ತೆ, ತುಂಬ ಟೆನ್ಷನ್ ಕಮ್ಮಿ ಆಗುತ್ತೆ, ಒಂದು ರೀತಿ ಮರ್ತೋಗದೇ ಇರೋದಕ್ಕೂ ಕೂಡ ಈಸಿ ಆಗುತ್ತೆ. ನಾವೆಲ್ಲನೂ ಈ ರೀತಿ ಲಿಸ್ಟ್ ಮಾಡಿಕೊಂಡು ಒಂದು ಖುಷಿಯಾಗಿರೋ ವಿಚಾರಗಳನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ನೆನಪು ಅದೆಲ್ಲ ಒಂದು ಗುಡ್ ನೆನಪಾಗೆ ಉಳಿಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಡೈರಿ ಬರೆಯುವಂಥ ಅಭ್ಯಾಸನ ಮಾಡ್ಕೊಳ್ಳೋದು. ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ, ಓನ್ ಚಾಲೆಂಜ್ನ ತಗೊಂಡು ತುಂಬ ಸಲ ಕಂಪ್ಲೀಟ್ ಮಾಡ್ದೇ ಬ್ರೇಕ್ನ ಮಾಡಿಬಿಟ್ಟಿರ್ತೀವಿ. ಸುಮ್ಮನೆ ಚಾಲೆಂಜ್ ನಾನು ಈ ರೀತಿ ಮಾಡ್ತೀನಿ ಆ ರೀತಿ ಮಾಡ್ತೀನಿ ಅಂತ ಸುಮ್ಮನೆ ಹೇಳ್ತಿರ್ತೀವಿ ಅಷ್ಟೇ.
ಬಾಯಲ್ಲೆಲ್ಲ ಹೇಳ್ತಿರ್ತೀವಿ, ಅದನ್ನು ಯಾವುದನ್ನು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಏನು ಮಾಡಬೇಕೋ ಅದನ್ನೇ ಮಾಡದೇ ಇರುವಂಥದ್ದಾಗಿರ್ಬೋದು, ಒಂದು ಸ್ವಲ್ಪ ದಿನ ಮಾಡಿಬಿಟ್ಟು ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಡುವಂಥದ್ದಾಗಿರ್ಬೋದು. ಈ ರೀತಿ ತಪ್ಪುಗಳೆಲ್ಲ ಆಗ್ತೀವಿ ಅಂದಾಗ ಈ ವರ್ಷ ನಾನು ಏನಾದರೂ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ಎಷ್ಟೇ ಕಷ್ಟ ಬಂದರೂ ಕೂಡ, ಎಷ್ಟೇ ಪ್ರಾಬ್ಲಮ್ ಬಂದರೂ ಕೂಡ ಅದು ನನ್ನನ್ನು ಅರ್ಧಕ್ಕೆ ನಿಲ್ಲಿಸೋದಿಲ್ಲ, ಫುಲ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಒಂದು ಸ್ಟ್ರಾಂಗ್ ಯೋಚನೆನ ಮಾಡುವಂಥದ್ದು ಕೂಡ ತುಂಬ ಒಳ್ಳೆಯದು. ಯಾವುದೇ ಕೆಲಸದಲ್ಲೂ ಅಷ್ಟೇ, ನಾವು ಇವಾಗ ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂದಾಗ, ತುಂಬ ವೆಯ್ಟ್ ಇದ್ದಾರೆ ಅಂತ ಅಂದಾಗ ವೆಯ್ಟ್ ಲಾಸ್ ಮಾಡ್ತೀನಿ, ನಾನು ಈ ರೀತಿ ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ ಅಂತ ನಾವು ಒಂದು ಸ್ಟ್ರಾಂಗ್ ಯೋಚನೆನ ಮಾಡಿಬಿಟ್ಟು ಒಂದು 15 ದಿನ ಮಾಡಿಬಿಟ್ಟು ಇಷ್ಟು ದಿನ ಬಿಟ್ಬಿಡ್ತಿದ್ದೆ, ಆದರೆ ಈ ವರ್ಷ ಅದನ್ನು ಬಿಡೋದಿಲ್ಲ, ನಾನೆಲ್ಲನೂ ಕಂಪ್ಲೀಟ್ ಮಾಡೇ ಮಾಡ್ತೀನಿ, ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ, ನಾನು ಎಷ್ಟು 100% ಕೊಡ್ಬೋದು ಅದನ್ನು ನಾನು ವರ್ಕಲ್ಲಾಗಿರ್ಬೋದು, ಬೇರೆ ಕೆಲಸದಲ್ಲಾಗಿರ್ಬೋದು, ಒಂದು ವೆಯ್ಟ್ ಲಾಸ್ ಜರ್ನಿಲಾಗಿರ್ಬೋದು ಕೊಟ್ಟೇ ಕೊಡ್ತೀನಿ. ರಿಸಲ್ಟ್ ಅನ್ನೋದು ಅದೇನು ಒಂದು ಒಳ್ಳೆ ರೀತಿಲಿ ಬಂದೇ ಬರುತ್ತೆ ಅಲ್ವಾ. ನಾವು ಯಾವಾಗ ಒಂದು ನಮ್ಮ ಎಫರ್ಟ್ನ ಹಾಕ್ತೀವಿ, ಒಂದು ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಾವೇನು ಎಫರ್ಟ್ನೇ ಹಾಕ್ತಾನೆ ಅರ್ಧಕ್ಕೆ ಕೆಲಸ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬರೋದಿಲ್ಲ. ಇಷ್ಟು ದಿನ ಈ ರೀತಿ ಮಾಡಿದ್ದೀನಿ, ಇನ್ಮೇಲೆ ಮಾಡೋದಿಲ್ಲ ಅಂತ ಒಂದು ಸ್ಟ್ರಾಂಗ್ ಯೋಚನೆನ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ಡಿಸಿಷನ್ನ ತಗೊಂಡು ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂದ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇದು ಸೆಕೆಂಡ್ ಪಾಯಿಂಟ್. ಓನ್ ಚಾಲೆಂಜ್ನ ತಗೊಂಡು ಅದನ್ನು ಕಂಪ್ಲೀಟ್ ಮಾಡುವಂಥದ್ದು ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟು. ಇವಾಗ ಲೈಫಲ್ಲಿ ಯಾರೋ ಒಬ್ಬರು ತುಂಬ ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ, ಒಂದು ಮನಿ ಸೇವಿಂಗ್ಸ್ ಆಗಿರ್ಬೋದು, ಎಲ್ಲ ರೀತಿಲೂ ಮುಂದೆ ಇದ್ದಾರೆ ಅಂತ ಅಂದಾಗ ಅವರು ನೋಡೋ ದೃಷ್ಟಿನೇ ಚೇಂಜ್ ಬಿಟ್ಟಿರುತ್ತೆ ಅಲ್ವಾ. ಅಬ್ಸರ್ವ್ ನೋಡಿ, ಒಬ್ಬರು ಒಳ್ಳೆ ಕೆಲಸದಲ್ಲಿದ್ದಾರೆ, ಒಂದು ಒಳ್ಳೆ ಸ್ಯಾಲ್ರಿ ಬರ್ತಿದೆ ಅಂತ ಅಂದಾಗ ತುಂಬ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂದಾಗ ಒಂದೊಳ್ಳೆ ರೀತಿ ಸ್ಯಾಲ್ರಿ ಅನ್ನೋದು ಬಂದೇ ಬರುತ್ತೆ, ಅವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗೇ ಆಗುತ್ತೆ ಅಲ್ವಾ. ನಾವು ಫಿನಾನ್ಷಿಯಲಿ ಯಾವಾಗ ಸ್ಟ್ರಾಂಗ್ ಆಗಿರ್ತೀವಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಕಷ್ಟ ಅಂತ ಬಂದಾಗ. ಇಷ್ಟು ದಿನ ನಾನು ಫಿನಾನ್ಷಿಯಲಿ ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ, ಮನಿ ಸೇವಿಂಗ್ಸ್ ಆಗಿರ್ಬೋದು, ಈ ರೀತಿ ತುಂಬ ಖರ್ಚು ಮಾಡುವಂಥದ್ದಾಗಿರ್ಬೋದು, ಈ ರೀತಿ ತಪ್ಪುಗಳೆಲ್ಲ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಮನಿ ಸೇವಿಂಗ್ಸ್ನ ಮಾಡ್ಕೋತೀನಿ ಅಂದರೆ ನಮ್ಮ ಲೈಫ್ ಲೀಡ್ ಮಾಡೋದಕ್ಕೂ ಕೂಡ ಯಾವಾಗಲಾದರೂ ಒಂದು ದಿನ ಉಪಯೋಗ ಬಂದೇ ಬರುತ್ತೆ, ಯಾರನ್ನೂ ಕೇಳುವಂಥ ಸಿಚುಯೇಷನ್ ಬರೋದಿಲ್ಲ. ಕಷ್ಟ ಅಂತ ಬಂದಾಗ ನಾವೇನಾದರೂ ಒಂದಿಷ್ಟು ಸೇವಿಂಗ್ಸ್ ಅನ್ನೋದನ್ನು ಮಾಡ್ಕೊಂಡಿದ್ದಾಗ ನಮಗೊಂದು ಕಾನ್ಫಿಡೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ, ಏನೇ ಬಂದರೂ ಕೂಡ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅನ್ನೋ ಒಂದು ಯೋಚನೆ ಅಂತೂ ಬಂದೇ ಬರುತ್ತೆ ಅಲ್ವಾ. ಆದಷ್ಟು ಮನಿ ಸೇವಿಂಗ್ಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು. ಏನಕ್ಕೋ ಉಪಯೋಗ ಇಲ್ಲದೋದಕ್ಕೆಲ್ಲ ಒಂದು ಖರ್ಚು ಮಾಡುವಂಥದ್ದಾಗಿರ್ಬೋದು, ಅತಿಯಾದ ಖರ್ಚನ್ನ ಮಾಡಿಬಿಟ್ಟಿದ್ದೀನಿ. ಆದರೆ 2026 ನಾನು ಈ ರೀತಿ ಒಂದು ಬದಲಾವಣೆ ಅನ್ನೋದನ್ನು ಮಾಡ್ಕೋತೀನಿ, ಅತಿಯಾದ ಖರ್ಚುಗಳನ್ನು ಮಾಡೋದಿಲ್ಲ. ಎಲ್ಲಿ ನಮ್ಗೆ ಅವಶ್ಯಕತೆ ಇದೆ ಅಂದಾಗ ಅಲ್ಲಿ ಮಾತ್ರ ಖರ್ಚುಗಳನ್ನು ಮಾಡುವಂಥದ್ದು, ತುಂಬ ನೀಡಿರುವಂಥ ವಸ್ತುಗಳ ಮೇಲೆ ಖರ್ಚು ಮಾಡುವಂಥದ್ದು ಕೂಡ ಅದು ಒಂದು ಬೆಲೆ ಅನ್ನೋದಿರುತ್ತೆ. ಇವಾಗ ನೀಡೇ ಇರೋದಿಲ್ಲ, ಸುಮ್ಮನೆ ಅದನ್ನು ಏನಕ್ಕೂ ಯೂಸ್ ಇಲ್ಲ ಅಂದರೂ ಕೂಡ ಅದನ್ನು ಕೂಡ ತಗೊಂಡು ಏನೋ ವೇಸ್ಟ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿದಾಗ ಅತಿಯಾಗಿ ಖರ್ಚು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ನಾವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದಷ್ಟು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಅಂತ ಅಂದರೆ ನಾವು ಎಲ್ಲಿ ಖರ್ಚು ಮಾಡಬೇಕು, ದುಡ್ಡಿನ ವಿಚಾರದಲ್ಲಿ ಒಂದು ಹಿಡಿತ ಇದ್ದಷ್ಟು ನಮಗೆ ಒಳ್ಳೆಯದು. ಆದಷ್ಟು ನಾನು ಈ ವರ್ಷ ಈ ಒಂದು ಪ್ರಾಬ್ಲಮ್ನ ನಾನು ಕಡಿಮೆ ಮಾಡಿಕೊಂಡು ಒಂದೊಳ್ಳೆ ರೀತಿಯ ಬದಲಾವಣೆನ ಮಾಡ್ಕೋತೀನಿ ಅಂತ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಇವಾಗ ಎಲ್ಲರ ಲೈಫಲ್ಲೂ ಒಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಇದ್ದೇ ಇರುತ್ತೆ. ತುಂಬ ಫೋನ್ ನೋಡುವಂಥದ್ದಾಗಿರ್ಬೋದು, ಮತ್ತು ಎಲ್ಲ ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಒಂದು ಲೈಫಲ್ಲಿ ಸೀರಿಯಸ್ನೆಸ್ಸೇ ಇಲ್ಲದೆ ಹೋಗಿರುವಂಥದ್ದಾಗಿರ್ಬೋದು. ಈ ರೀತಿ ಬ್ಯಾಡ್ ಹ್ಯಾಬಿಟ್ಸ್ಗಳೆಲ್ಲ ನಮ್ಮಲ್ಲೇ ಇದ್ದಾಗ ನಾವೇನೋ ಒಂದು ಚೇಂಜ್ ಆಗಬೇಕು ಅಂತ ಹೋಗ್ತಿದ್ರು ಕೂಡ ಅದನ್ನು ಅವುಗಳು ನಮ್ಮನ್ನ ಮುಂದೆ ಹೋಗೋದಕ್ಕಂತೂ ಬಿಡೋದಿಲ್ಲ ಅಲ್ವಾ. ತುಂಬ ಒಂದು ಫೋನ್ ನೋಡ್ತಿದ್ದೀವಿ ಅಂದಾಗ ಅದು ಒಂದು ರೀತಿ ನಮ್ಮನ್ನ ಟೈಮ್ನ ವೇಸ್ಟ್ ಮಾಡಿಬಿಟ್ಟಿರುತ್ತೆ, ನಮ್ಮ ಎನರ್ಜಿನ ವೇಸ್ಟ್ ಮಾಡಿಬಿಟ್ಟಿರುತ್ತೆ. ಏನೋ ಒಂದು ಇಷ್ಟ ಆಗಿಲ್ದಿದ್ದು ನೋಡ್ತಿದ್ದೀವಿ ಫೋನಲ್ಲಿ ಅಂದಾಗ ತುಂಬ ಟೆನ್ಷನ್ ಆಗುವಂಥದ್ದಾಗಿರ್ಬೋದು, ಬೇಜಾರಾಗುವಂಥದ್ದಾಗಿರ್ಬೋದು, ಏನೋ ಒಂದು ಕೆಲಸನ ಕಂಪ್ಲೀಟ್ ಮಾಡ್ದೇ ಇರುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಪ್ರಾಬ್ಲಮ್ಮು ಅತಿಯಾಗಿ ಫೋನ್ ನೋಡೋದ್ರಿಂದ ಆಗೇ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ನೆಗ್ಲೆಕ್ಟ್ ಮಾಡ್ತಿದ್ವಿ, ಸೀರಿಯಸ್ನೆಸ್ ಇಲ್ಲ ಅಂದಾಗ ಏನೋ ಒಂದು ಒಳ್ಳೆ ಆಪರ್ಚುನಿಟಿ ಅನ್ನೋದು ಬಂದಿರುತ್ತೆ, ನಾವು ಸೀರಿಯಸ್ ಆಗಿ ಯೋಚನೆ ಮಾಡಿ ಅದನ್ನು ನಾವು ಪಡ್ಕೊಳ್ಳೋದಿಲ್ಲ, ಹೋಗಲಿ ಬಿಡು ಅದಕ್ಕಿಂತ ಜಾಸ್ತಿ ಚೆನ್ನಾಗಿರುವಂಥ ಕೆಲಸಕ್ಕೆ ಹೋಗ್ತೀನಿ ಅಂತ ಎಲ್ಲನೂ ಪೋಸ್ಟ್ಪೋನ್ ಮಾಡ್ಕೋತಾ ಹೋಗುವಂಥದ್ದು, ನೆಗ್ಲೆಕ್ಟ್ ಮಾಡಿ ಬಿಡುವಂಥದ್ದು, ಈ ರೀತಿ ಅಭ್ಯಾಸ ಇದ್ದಾಗಲೂ ಕೂಡ ಒಂದು ಒಳ್ಳೆ ರೀತಿಯ ಲೈಫ್ ಲೀಡ್ ಮಾಡೋದಕ್ಕೆ ಆಗೋದಿಲ್ಲ. ಆದಷ್ಟು ಈ ವರ್ಷ ನಾನು ನೆಗ್ಲೆಕ್ಟ್ ಮಾಡುವಂಥದ್ದನ್ನ ಬಿಟ್ಟು ಒಂದು ಸೀರಿಯಸ್ ಆಗಿ ಯೋಚನೆ ಮಾಡುವಂಥ ಬುದ್ಧಿ ಅನ್ನೋದನ್ನು ಬೆಳೆಸ್ಕೋತೀನಿ ಅನ್ನೋ ರೀತಿ ಯೋಚನೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ತುಂಬ ಜಾಸ್ತಿ ಕೋಪ ಮಾಡ್ಕೋತಾ ಇದ್ದೀವಿ, ತುಂಬ ಒಂದು ತಾಳ್ಮೆ ಅನ್ನೋದೇ ಇಲ್ಲ ಅಂದಾಗ ಅದನ್ನು ನಾನು 2026 ಒಂದು ತಾಳ್ಮೆಯಿಂದ ಎಲ್ಲ ಕೆಲಸನೂ ಮಾಡ್ಕೋತಾ ಒಂದು ಲೈಫ್ನ ಲೀಡ್ ಮಾಡ್ತೀನಿ ಅನ್ನೋ ಒಂದು ಯೋಚನೆ ಮಾಡೋದು ಕೂಡ ತುಂಬ ಒಳ್ಳೆಯದು.
ಇವಾಗ ತಾಳ್ಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ನಮ್ಮ ಮುಂದೆ ಇರೋ ವ್ಯಕ್ತಿ ಮುಂದೆ ನಾವೇನೋ ಒಂದು ಕೋಪ ಮಾಡಿಕೊಂಡು ರೇಗಾಡ್ಬಿಟ್ಟು ಇದು ಕೆಲಸ ಮಾಡ್ದಾನೆ ಅರ್ಧಕ್ಕೆ ಸ್ಟಾಪ್ ಮಾಡುವಂಥದ್ದಾಗಿರ್ಬೋದು. ತುಂಬ ಕೋಪ ಯಾವಾಗ ಜಾಸ್ತಿ ಮಾಡ್ಕೋತೀವಿ ಅಂದಾಗ ನಾವು ಏನೇ ಒಂದು ಕೆಲಸನ ಕಂಪ್ಲೀಟ್ ಮಾಡೋದಿಲ್ಲ. ಆ ಕೋಪದಲ್ಲಿ ಅರ್ಧಕ್ಕೆ ಸ್ಟಾಪ್ ಮಾಡುವಂಥ ಸಿಚುವೇಶನ್ಗಳು ತುಂಬ ಬಂದುಬಿಟ್ಟಿರುತ್ತೆ. ಆದಷ್ಟು ಕೋಪ ಅನ್ನೋದು ಕೂಡ ಎಷ್ಟಿರಬೇಕು ಅಷ್ಟು ಇರಬೇಕು. ಆ ಕೋಪದಲ್ಲಿ ಏನೋ ಒಂದು ಕೆಟ್ಟದ್ದನ್ನು ಮಾತಾಡಿರ್ತೀವಿ, ಏನೋ ಒಂದು ನಮಗೆ ಇಷ್ಟವಾಗಿ ಇಲ್ಲದೆ ಹೋಗಿರುವಂಥ ಕೆಲಸನ ಮಾಡಿಬಿಟ್ಟಿರ್ತೀವಿ, ಬೇರೆಯವ್ರಿಗೆ ತುಂಬ ಬೇಜಾರು ಮಾಡಿಬಿಟ್ಟಿರ್ತೀವಿ. ಇಷ್ಟು ವರ್ಷ ಒಂದು ಬ್ಯಾಡ್ ಹ್ಯಾಬಿಟ್ಸ್ನ ನಾನು ನನ್ನಲ್ಲೇ ಇಟ್ಕೊಂಡಿದ್ದೆ. ಬಟ್ 2026ಅಲ್ಲಿ ಅದನ್ನು ಚೇಂಜ್ ಮಾಡಿಕೊಂಡು ಒಂದು ತಾಳ್ಮೆಯಿಂದ ಒಂದು ಯೋಚನೆ ಮಾಡಿ ಎಲ್ಲ ಒಂದು ನಿರ್ಧಾರಗಳನ್ನ ತಗೋತೀನಿ. ತುಂಬ ಕೋಪದಲ್ಲಿ ಏನೋ ಒಂದು ನಿರ್ಧಾರಗಳನ್ನ ಸರಿಯಾಗಿ ತಗೊಂಡಿರಲ್ಲ ಅಲ್ವಾ. ಆದಷ್ಟು ಈ ರೀತಿ ಮಿಸ್ಟೇಕ್ಗಳನ್ನ ಮಾಡೋದಿಲ್ಲ ನಾನು. ಈ ವರ್ಷ ಒಂದಿಷ್ಟು ಚೇಂಜಸ್ ಅನ್ನೋದನ್ನು ಮಾಡ್ಕೋತೀನಿ. ಏನೇ ಒಂದು ವಿಚಾರ ಅಂತ ಬಂದರೂ ಕೂಡ ತಾಳ್ಮೆಯಿಂದ ನಾನು ಅದನ್ನು ಯೋಚನೆ ಮಾಡಿ ಒಂದೊಳ್ಳೆ ರೀತಿಯ ನಿರ್ಧಾರಗಳನ್ನ ತಗೋತೀನಿ, ಒಂದೊಳ್ಳೆ ರೀತಿಯ ಪಾಸಿಟಿವ್ ಚೇಂಜಸ್ ಅನ್ನೋದನ್ನು ಮಾಡ್ಕೋತೀನಿ ಅಂತ ಅಂದ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದಿನ ಈ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇದ್ದು ನನಗೆ ಒಂದು ತುಂಬ ಕಷ್ಟ ಆಗಿದೆ, ನನ್ನ ಲೈಫ್ನ ಲೀಡ್ ಮಾಡೋದಕ್ಕೆ ಆಗ್ತಿಲ್ಲ, ಮುಂದೆ ತೊಗೊಂಡೋಗೋದಕ್ಕೆ ಇವೆಲ್ಲ ನಮಗೆ ಒಂದು ರೀತಿ ಕಂಟ್ರೋಲ್ ಮಾಡ್ತೀವಿ ಅಂದಾಗ ಅದನ್ನು ತೆಗೆದಾಕಿ ಮುಂದೆ ಹೋಗೋದು ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟು ಪಾಯಿಂಟ್ ಏನು ಅಂತ ಅಂದರೆ ಡಿಪೆಂಡೆನ್ಸಿ. ಇದಂತೂ ನಾವು ಇವಾಗ ಆಫ್ಟರ್ ಮ್ಯಾರೇಜು ಇವಾಗ ಹಸ್ಬೆಂಡ್ ಮೇಲೆ ಡಿಪೆಂಡೆಂಟ್ ಹಾಗೇ ಆಗಿರ್ತೀವಿ. ಮತ್ತು ಬಿಫೋರ್ ಮ್ಯಾರೇಜ್ ಏನು ಅಂತ ಅಂದರೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಲ್ವಾ. ಬೇರೆ ಆಪ್ಷನ್ ಇರೋದಿಲ್ಲ. ಏನಕ್ಕೆ ಅಂದರೆ ನಾವು ಎಜುಕೇಷನ್ ಕಂಪ್ಲೀಟ್ ಆಗಿರೋದಿಲ್ಲ, ಕೆಲಸ ಮಾಡೋದಕ್ಕೂ ಕೂಡ ನಮಗೆ ಕಷ್ಟ ಆಗ್ತಿರುತ್ತೆ ಅಲ್ವಾ. ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಅಪ್ಪ ಅಮ್ಮನ ಮೇಲೆ ಡಿಪೆಂಡೆಂಟ್ ಆಗೇ ಆಗಿರ್ತೀವಿ. ಬಟ್ ಎಲ್ಲ ಕ್ವಾಲಿಟೀಸ್ ಇದ್ದು ಕೂಡ ಆಫ್ಟರ್ ಮ್ಯಾರೇಜು ಎಜುಕೇಷನ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ, ಮತ್ತು ಎಲ್ಲ ಒಂದು ಗುಡ್ ಕ್ವಾಲಿಟೀಸ್ ಇದೆ, ನಾಲೆಡ್ಜ್ ಅನ್ನೋದು ತುಂಬ ಚೆನ್ನಾಗಿದೆ ಅಂದರೂ ಕೂಡ ಒಂದು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರೋದು ಕೂಡ ಅಷ್ಟು ಚೆನ್ನಾಗಿರಲ್ಲ. ಇಷ್ಟು ದಿನ ನಾನು ಡಿಪೆಂಡೆಂಟ್ ಆಗಿ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದು ಸಾಕು. ನನ್ನ ಕೆಲಸನ ಒಂದು ಸ್ವಂತವಾಗಿ ಕೆಲಸನ ಮಾಡುವಂಥದ್ದಾಗಿರ್ಬೋದು, ಟೈಮ್ ವೇಸ್ಟ್ ಮಾಡ್ತಾರೆ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡುವಂಥದ್ದು ಎಲ್ಲ ಒಂದು ಒಳ್ಳೆಯ ಹ್ಯಾಬಿಟ್ ಇದೆ ಅಂದಾಗ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ, ಅದನ್ನು ಬಳಸ್ಕೊಳ್ಳಿಲ್ಲ ಅಂತ ಅಂದಾಗ ಒಂದು ರೀತಿ ಬೇಜಾರಂತೂ ಹಾಗೆ ಆಗುತ್ತೆ. ಇವಾಗ ಎಜುಕೇಷನ್ ಚೆನ್ನಾಗಿದೆ, ಒಂದು ನಾಲೆಡ್ಜ್ ಅನ್ನೋದು ಚೆನ್ನಾಗಿದೆ, ಕೆಲಸಕ್ಕೆ ಹೋಗುವಂಥ ಆಪರ್ಚುನಿಟಿ ತುಂಬ ಬರ್ತಿದೆ, ಮತ್ತು ಯಾವುದೇ ರೀತಿ ತೊಂದರೆ ಅನ್ನೋದಿಲ್ಲ, ಆರಾಮಾಗಿ ನಾನು ಕೆಲಸನ ಮುಗಿಸ್ಕೋಬೋದು, ನನ್ನ ಕೆಲಸದ ಮೇಲೆ ನಾನು ಕಾನ್ಸಂಟ್ರೇಷನ್ ಮಾಡ್ಬೋದು ಅಂದಾಗ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರೋದು ಕೂಡ ನಮ್ಮ ಮಿಸ್ಟೇಕೇನೆ. ಅದನ್ನು ಬಿಡಬೇಕು ಅಂತ ಅಂದರೆ ಆದಷ್ಟು ನಾವು ಸ್ವಂತವಾಗಿ ಕೆಲಸನ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಒಂದು ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಈ ರೀತಿ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಅಂದರೆ ಆದಷ್ಟು ಡಿಪೆಂಡೆನ್ಸಿ ಅನ್ನೋದನ್ನು ಕಮ್ಮಿ ಮಾಡ್ಕೋಬೇಕು. ನಾವು ಯಾವಾಗ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೋತೀವಿ ನಾವು ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀವಿ. ಏನೋ ಒಂದು ಕಷ್ಟ ಅನ್ನೋದು ಬಂದಾಗಲೇ ಅಲ್ವಾ ನಾವು ತುಂಬ ಸ್ಟ್ರಾಂಗ್ ಆಗೋದು. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದಾಗ ಏನೇ ಕಷ್ಟ ಬಂದರೂ ಕೂಡ ಅವರಿದ್ದಾರೆ, ಅವ್ರು ಸಾಲ್ವ್ ಮಾಡ್ತಾರೆ, ನನಗೇನೋ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋ ಒಂದು ಧೈರ್ಯ ಅಂತ ಇದ್ದೇ ಇರುತ್ತೆ. ಆವಾಗ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅವರಿದ್ದಾರೆ ಅನ್ನೋ ಒಂದು ಫೀಲ್ ಅಂತೂ ಇದ್ದೇ ಇರುತ್ತೆ. ನಾವು ಯಾವಾಗ ಒಂದು ಡಿಪೆಂಡೆನ್ಸಿ ಅನ್ನೋದನ್ನು ಬಿಡ್ತೀವಿ, ಏನೇ ಪ್ರಾಬ್ಲಮ್ ಬಂದರೂ ಕೂಡ ನಾವೇ ಫೇಸ್ ಮಾಡಬೇಕು, ನಂಗೆ ಯಾರೂ ಇಲ್ಲ, ನಾನೇ ಒಂದು ಸ್ಟ್ರಾಂಗ್ ಆಗಿ ಅದನ್ನು ಫೇಸ್ ಮಾಡಬೇಕು ಅನ್ನೋ ಒಂದು ಯೋಚನೆ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಆವಾಗ ನಮಗೆ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಅನ್ನೋದು ಬೆಳೆಯುತ್ತೆ. ಏನೇ ಕಷ್ಟ ಬಂದರೂ ಕೂಡ ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅನ್ನೋ ಒಂದು ಒಳ್ಳೆ ಹ್ಯಾಬಿಟ್ ಅಂತೂ ಬಂದೇ ಬರುತ್ತೆ. ಆದಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಓವರ್ ಥಿಂಕಿಂಗ್ ಮಾಡಿ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದ್ದು ಸಾಕು. ಏನೋ ಒಂದು ಎವಿಡೆನ್ಸೇ ಇರೋದಿಲ್ಲ, ಏನೋ ಒಂದು ಪ್ರೂಫ್ ಅನ್ನೋದೇ ಇರೋದಿಲ್ಲ, ಸುಮ್ಮನೆ ಓವರ್ ಥಿಂಕಿಂಗ್ ಮಾಡ್ಕೊಂಡು ಟೈಮ್ ಅಂತೂ ಇಷ್ಟು ದಿನ ವೇಸ್ಟ್ ಮಾಡಿದೆ. ಬಟ್ 2026ಅಲ್ಲಿ ನಾನು ಯಾವುದೇ ರೀತಿ ಟೈಮ್ನ ವೇಸ್ಟ್ ಮಾಡೋದಿಲ್ಲ, ಅತಿಯಾಗಿ ಓವರ್ ಥಿಂಕಿಂಗ್ ಮಾಡೋದಿಲ್ಲ. ಓವರ್ ಥಿಂಕಿಂಗ್ ಮಾಡ್ತಾ ನಮಗೆ ಯೋಚನೆ ಅನ್ನೋದು ಜಾಸ್ತಿ ಆಗುತ್ತೆ. ನಾವು ಯೋಚನೆ ಮಾಡ್ಕೊಂಡು ಮುಂದೇನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ಪ್ರೆಸೆಂಟಲ್ಲೇ ಉಳ್ಕೊಳ್ಳುವಂತೆ ಮಾಡಿಬಿಟ್ಟಿರುತ್ತೆ. ನಾವು ಇವಾಗ ಯೋಚನೆ ಮಾಡ್ತಿದ್ದೀವಿ ಅಂದರೆ ಅಲ್ಲೇ ಉಳ್ಕೊಬಿಟ್ಟಿರ್ತೀವಿ, ಪ್ರೆಸೆಂಟಲ್ಲಿ ಉಳ್ಕೊಂಡಿರ್ತೀವಿ. ನೆಕ್ಸ್ಟ್ ಫ್ಯೂಚರ್ ಏನಾಗುತ್ತೆ, ಫ್ಯೂಚರಲ್ಲಿ ಏನು ಪ್ಲ್ಯಾನಿಂಗ್ ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡೋದಕ್ಕೆ ನಮಗೆ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಕಮ್ಮಿ ಆಗಿಬಿಟ್ಟಿರುತ್ತೆ. ಅತಿಯಾಗಿ ಯೋಚನೆ ಮಾಡಿದಷ್ಟು ಕೂಡ ಒಂದು ರೀತಿ ಮಂದ ಅಂತಾರೆ ಅಲ್ವಾ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ, ಏನೋ ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ. ಆದಷ್ಟು ಅತಿಯಾಗಿ ಯೋಚನೆನ ಮಾಡಿದೆ ಏನೋ ಒಂದು ಪ್ರೂಫ್ ಅನ್ನೋದೇ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂದಾಗ ಅದು ನಮ್ಮ ಮೂರ್ಖತನ. ಅದನ್ನು ಬಿಟ್ಟು ನಾನು ಇಷ್ಟು ದಿನ ಈ ರೀತಿ ಮಾಡ್ಕೊಂಡು ಬಂದೆ, ಈ ರೀತಿ ಒಂದು ಬ್ಯಾಡ್ ಹ್ಯಾಬಿಟ್ಸ್ನ ನನ್ನಲ್ಲೇ ಇಟ್ಕೊಂಡಿದ್ದೆ, ಅದನ್ನು ಬಿಟ್ಟು ಒಂದು ಹೊಸ ದಿನ ನಾನು ಸ್ಟಾರ್ಟ್ ಮಾಡ್ಕೋತೀನಿ, ಈ ವರ್ಷ ಅದನ್ನೆಲ್ಲ ನಾನು ಬಿಟ್ಟು ಒಂದು ಹೊಸ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೋತೀನಿ ಅಂತ ಯೋಚನೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಈ ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಮಗೆ ನೆಗೆಟಿವ್ ಥಿಂಕಿಂಗ್ ಬರೋವಂಥದ್ದಾಗಿರ್ಬೋದು, ಈ ರೀತಿಯೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಅಲ್ವಾ. ಆದಷ್ಟು ಅತಿಯಾದ ಯೋಚನೆ ಮಾಡುವಂಥದ್ದು ಕೂಡ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನೆಕ್ಸ್ಟ್ ಏನು ಅಂತ ಅಂದರೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗ ಒಂದು ಫಿಸಿಕಲಿ ತುಂಬ ಚೆನ್ನಾಗಿರ್ತೀವಿ ಅಂದಾಗ ಮೆಂಟಲಿ ಕೂಡ ಅಷ್ಟೇ ಒಂದು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಬೋದು. ಒಂದು ಹೆಲ್ತಿ ಲೈಫ್ ಸ್ಟೈಲ್
ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು ನಮಗೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಚಿಕ್ಕ ಪುಟ್ಟ ವಿಚಾರಗಳನ್ನ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ಒಂದು ಹೊಸ ವರ್ಷ ಇಡೀ ವರ್ಷ ನಾನು ಚಿಕ್ಕ ಪುಟ್ಟ ವಿಚಾರಗಳನ್ನು ಕೂಡ ನನ್ನ ಲೈಫಲ್ಲಿ ಏನೇ ನಡೆದ್ರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತೀನಿ, ಅದನ್ನು ಒಂದು ಹ್ಯಾಪಿಯಾಗಿ ಕಳಿತೀನಿ ಅನ್ನೋದು ಕೂಡ ತುಂಬ ಒಳ್ಳೆಯದು. ನಾವು ಇವಾಗ ಎಂಜಾಯ್ ಮಾಡ್ದೇ ಮುಂದೆ ನಾನು ಒಂದು ದೊಡ್ಡದಾಗೆ ಮಾಡ್ತೀನಿ, ಚಿಕ್ಕದಾಗಿ ಏನೂ ಮಾಡೋದಿಲ್ಲ, ಒಂದು ದೊಡ್ಡದಾಗೆ ಎಂಜಾಯ್ಮೆಂಟ್ ಮಾಡ್ತೀನಿ ಅಂತ ಅನ್ನೋ ರೀತಿ ಯೋಚನೆ ಮಾಡಿದಾಗ ಅವಾಗ ಏನಾದರೂ ಒಂದು ಪ್ರಾಬ್ಲಮ್ ಬಂದು ಅವಾಗಲೂ ಕೂಡ ನಾವು ಹ್ಯಾಪಿಯಾಗಿರೋದಕ್ಕೆ ಆಗೋದಿಲ್ಲ. ಆದಷ್ಟು ಇವಾಗ ಏನಿದ್ದೀವಿ ಅದರಲ್ಲೇ ಒಂದು ಹ್ಯಾಪಿಯಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಲೈಫಲ್ಲಿ.